ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಐಡಿಯಲ್ ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಮಾರ್ಟಿಂದ ನಾನು ಇದನ್ನು ತರಿಸ್ಕೊಂಡಿದ್ದೆ. ಇದು ಬಂದು ದೋಸೆ ಹಿಟ್ಟು ಅಥವಾ ಇಲ್ಲ ಅಂತಂದರೆ ಇಡ್ಲಿ ಹಿಟ್ಟು ಎರಡಕ್ಕೂ ಆಗುತ್ತೆ. ಇದು ಬಂದು ತುಂಬ ಗಟ್ಟಿಯಾಗಿರುತ್ತೆ. ನಾವು ಬೇಕು ಅಂದರೆ ಇದನ್ನು ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಹಾಕ್ಕೋಬೋದು. ಯಾವುದಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಯಾವ ರೀತಿ ದೋಸೆ ಬೇಕಾದ್ರೂ ಇದರಿಂದ ನಾವು ಮಾಡ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ನೀರು ಹಾಕ್ಕೊಂಡು ಇದನ್ನು ನಾನು ದೋಸೆ ಅಂತ ಮಾಡ್ಕೊಂಡಿದ್ದೆ. ದೋಸೆ ತುಂಬ ಚೆನ್ನಾಗಿ ಬಂತು. ತುಂಬ ಮೆತ್ತಗಿತ್ತು. ತುಂಬ ಕ್ರಿಸ್ಪಿಯಾಗಿ ಏನಾದ್ರು ಮಾಡ್ಕೋಬೋದು, ಇಲ್ಲ ತುಂಬ ಮೆತ್ತಗಾದ್ರು ಮಾಡ್ಕೋಬೋದು. ನಾವು ಯಾವ ರೀತಿ ಹಾಕೋತೀವಿ ಆ ರೀತಿ ಬರುತ್ತೆ. ಇದು ಬಂದು ತುಂಬ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾವು ತರಿಸ್ಕೊಂಡಿದ್ದು. ಬಿಕಾಸ್ ನಾವು ಹಾಕಿದ್ದು ದೋಸೆ ಹಿಟ್ಟು ಏನಾಗಿತ್ತು ಅಂದರೆ ಅದು ಉಪ್ಪು ಬಂದಿರಲಿಲ್ಲ. ಸೊ ಅದಕ್ಕೆ ಇದರಿಂದ ತರಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಲಾಗಲ್ಲಿ ನಾನು GRTನಲ್ಲಿ ಗೋಲ್ಡ್ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅದ್ರದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ನಾನು ಒಂದು 2-3 ಶಾಪಿಗೆ ಹೋಗಿ ಚೆಕ್ ಮಾಡ್ತಿದ್ದೆ, ಯಾವ ರೀತಿ ಇದೆ ಆಫರು, ಏನಾದರೂ ಆಫರ್ ಇದೆಯಾ, ಇಲ್ಲಾಂದರೆ ಆಫರಲ್ಲಿ ಏನಾದರೂ ತೊಗೋಬೋದಾ, ಇಲ್ಲ ಗೋಲ್ಡ್ ಚಿಟ್ಸಲ್ಲಿ ಯಾವ ರೀತಿ ಇದೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ನಾವು ಗೋಲ್ಡ್ ತೊಗೋಬೇಕಿತ್ತು. ಅದಕ್ಕೋಸ್ಕರ ನಾವು ನಾರ್ಮಲ್ ಜ್ಯುವೆಲರಿಗೆ ಹೋಗ್ತೀರಾ, ಈ ಸಲ GRTಗೆ ಹೋಗಿದ್ವಿ. ಲಾಸ್ಟ್ ಟೈಮ್ GRTನಲ್ಲಿ ಒಂದು ಚಿಟ್ಸ್ ಹಾಕಿದ್ದೆ. ಆ ಚಿಟ್ಸಿಗೆ ಬಂದುಬಿಟ್ಟು ತುಂಬ ದಿನವೇ ಆಯಿತು. ನಾನು ತೊಗೊಂಡಾಗ ತುಂಬ ಕಡಿಮೆ ಅಂದರೆ ಗ್ರಾಮಿಗೆ ತುಂಬ ಕಡಿಮೆ ಅಮೌಂಟ್ ಇತ್ತು. ಆವಾಗ ನಾನೊಂದು ಬ್ರೇಸ್ಲೆಟ್ ಥರ ತೊಗೊಂಡಿದ್ದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ. ಇವಾಗ ನೋಡ್ತಾ ಇರೋದು ಡೈಲಿ ಯೂಸ್ ಚೈನು. ನಾನು ನೋಡ್ತಾ ಇರೋದು 10 ಗ್ರಾಮ್ ಆ ಥರ, 10 ಗ್ರಾಮ್ ಅಥವಾ 12 ಗ್ರಾಮ್ ಆ ಥರ ಬಂದುಬಿಟ್ಟು. ಬಟ್ ಇಲ್ಲಿ ತುಂಬ ಕಡಿಮೆ ಗ್ರಾಮ್ಗೂ ಸಿಗುತ್ತೆ ಅಂತ ಹೇಳಿದ್ರು. ಕಡಿಮೆ ಅಂತಂದರೆ 6.5 ಆ ಥರ ಸಿಗುತ್ತೆ ಅಂತ ಹೇಳಿದ್ರು. ಮತ್ತು ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈಗ ಅಪ್ಕಮಿಂಗ್ ನೀವು ನೋಡ್ತೀರಾ ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡೋಕ್ಕೆ ಸ್ವಲ್ಪ ಚಿಕ್ಕದಾಗೇ ಇದೆ, ಅಂದರೆ ತುಂಬ ಸಣ್ಣದಾಗಿದೆ. ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಅದು ಏನು ಕಿತ್ತೋಗೋದು ಆ ಥರ ಏನೂ ಆಗಲ್ಲ, ಗಟ್ಟಿಯಾಗಿ ಮಾಡಿರ್ತಾರೆ ಅಂತ ಹೇಳಿದ್ರು. ಅದನ್ನೇ ನೋಡ್ತಾ ಇದ್ರು 6 ಗ್ರಾಮ್ 5 ಗ್ರಾಮಲ್ಲೆಲ್ಲ ಯಾವುದು ಡೈಲಿ ಯೂಸ್ ಚೈನ್ಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು. 6 ಗ್ರಾಮ್ ಇದೆ. ಅಂದರೆ ಇದೆಲ್ಲ ಕಿತ್ತೋಗಲ್ವಾ? ಇಲ್ಲ ಇಲ್ಲ, ಏನಲ್ಲ, ಡೈಲಿ ಯೂಸ್ ಮಾಡ್ಕೋಬೋದು. ಈ ಚೈನ್ ಕಟಿಂಗ್ಸ್ ಕಿತ್ತೋಗಲ್ವಾ ಅದೆಲ್ಲ? ಇದೆಲ್ಲ ಇದೆಲ್ಲ ಮೇಕಿಂಗ್ ಎಷ್ಟು ಬರುತ್ತೆ? ಹೊಡೆಯೋದು ಸ್ಟಾರ್ಟಿಂಗ್ ಬಂದು ಇಷ್ಟೇನೆ ಬರುತ್ತೆ. ನಾರ್ಮಲ್ ಚೈನ್ ಹೊಡೆಯೋದು ಥರ್ಡ್ ಫ್ಲೋರ್. ಸರಿ, ಇದು ಪಕ್ಕದ ಈ ಕಡೆ ನೋಡಿ. ಒಂದು ನಿಮಿಷ ಮಾಡಿ. ಬಟ್ ತುಂಬ ತೆಳು ಇದೆ, ಏನಾದ್ರು ಕಿತ್ತೋಗುತ್ತಾ ಅಂತ. 6 ಗ್ರಾಮ್ ಮೇಡಮ್ ಅಷ್ಟೇ ಬರುತ್ತೆ. ಡೈಲಿ ಯೂಸ್ಗಂತೂ ತುಂಬ ಚೆನ್ನಾಗಿದೆ. ಚೈನ್ಗಳು ಬಂದ್ಬಿಟ್ಟು ಕಡಿಮೆ ಗ್ರಾಮಿಂದಲೇ ಇದೆ ಮತ್ತು ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ ಅಂತ ಹೇಳಿದ್ರು. ಇದು ಬಂದುಬಿಟ್ಟು ಇದು ಈಗ ನೋಡ್ತಿರೋದು ಬಂದುಬಿಟ್ಟು 12 ಗ್ರಾಮ್ 14 ಗ್ರಾಮ್ ಅಪ್ ಟು 15 ಗ್ರಾಮ್ ತನಕ ಇದೆ. ಡಿಸೈನು ತುಂಬ ಚೆನ್ನಾಗಿತ್ತು. ಈ ಥರ ಡಿಸೈನ್ ಬಂದುಬಿಟ್ಟು ಬ್ರೇಸ್ಲೆಟ್ ಥರನೂ ಮಾಡಿಸ್ಕೋತಾರೆ ಮತ್ತು ಇದನ್ನು ಚೈನ್ ಥರನೂ ಯೂಸ್ ಮಾಡ್ತಾರಲ್ಲ ಆ ಥರ ಡಿಸೈನ್ ಇದು. ಮತ್ತು ಯಾರಾದರೂ ಗೋಲ್ಡ್ ಚಿಟ್ಸ್ ಏನಾದ್ರು ಆಗ್ತು ಅಂತಂದರೆ ಈ ಥರ ಚೈನ್ಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇದು ಬಂದು ನನ್ನದು ಪರ್ಸ್ನಲ್ ಸಜೆಷನ್. ಯಾಕೆ ಅಂತಂದರೆ ಇದೆಲ್ಲ ಮೇಕಿಂಗ್ ಬಂದು ತುಂಬ ಕಡಿಮೆ ಇರುತ್ತೆ. ಸೊ ಇದು ನೋಡಿ, ಇದು ಮೇಕಿಂಗ್ ಬಂದು ಜಸ್ಟ್ 8% ಅಷ್ಟೇ ಮೇಕಿಂಗ್ ಇದು, ಪ್ಲಸ್ 3% GST. ನಾವೇನಾದರೂ ಇದನ್ನು ನಾವು ಚಿಟ್ಸ್ ಅಂದರೆ ಗೋಲ್ಡ್ ಸ್ಕೀಮ್ ಹಾಕ್ಬಿಟ್ಟು ಏನಾದರೂ ತೊಗೋತು ಅಂದರೆ ಇದು ನಮಗೆ ಲಾಸೇ ಆಗುತ್ತೆ. ಯಾಕೆ ಅಂದರೆ ಅಪ್ ಟು 18% ಒಳಗಡೆ ತನಕ ನಮಗೆ ವೇಸ್ಟೇಜು ಫ್ರೀ ಇರುತ್ತೆ. ಬಿಕಾಸ್ ನಾವು ಗೋಲ್ಡ್ ಚಿಟ್ಸ್ ಹಾಕಿರೋದ್ರಿಂದ. ನಾವು ಅದನ್ನು ಬಿಟ್ಬಿಟ್ಟು ಈ ಥರ ಚೈನ್ಸ್ ಎಲ್ಲ ನಾವು ತೊಗೋತು ಅಂತಂದರೆ ನಮಗೆ ಇದು ವರ್ತ್ ಇರಲ್ಲ. ಯಾಕೆಂದರೆ ಅದು ವೇಸ್ಟೇಜೇ ಬಂದು 8%. ಬಟ್ ಟಾಪ್ ಆಫ್ ದಟ್ ನಾವು ಮತ್ತೆ 3% ನಾವು ವೇಸ್ಟೇಜು GST ಕೂಡ ನಾವು ಪೇ ಮಾಡಬೇಕಾಗುತ್ತೆ. ಮತ್ತು ಇದು ಬಂದು ಡಬಲ್ ಲೇಯರ್ದು ಗುಂಡಿನಲ್ಲಿ ಮಾಡಿರೋದು. ಇದು ವ್ಯಾಕ್ಸ್ ಮಣಿ ಅಲ್ಲ, ನಾರ್ಮಲ್ ಚಿನ್ನದ ಚೈನೇ. ಮತ್ತು ಒಳಗಡೆ ಏನು ಚಿನ್ನ ಇರಲ್ಲ, ಬಟ್ ಗೋಲ್ಡ್ ಬಾಲ್ ಥರ ಬರುತ್ತಲ್ಲ ಆ ಥರ. ಅವ್ರಿಗೂ ಕೂಡ ಹಾಕಿರಲ್ಲ, ಕಂಪ್ಲೀಟ್ ಚಿನ್ನನೇ ಇರುತ್ತೆ. ಇದು ಬಂದು 40 ಗ್ರಾಮ್ ಹೇಳಿದ್ರು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಈ ಥರ ಚೈನ್ಗಳು ಗುಂಡು ಮಣ್ಣಿನಲ್ಲಿ ಮಾಡಿರೋದು. ಇದರಲ್ಲಿ ಒಂದೆಳೆದು ತೊಗೊಂಡ್ರೆ ಒಂದು 15 ಗ್ರಾಮಲ್ಲಿ ಮಾಡಿಸ್ಕೋಬೋದು ಅಂತ ಹೇಳಿದರು. ಬಟ್ ಇಲ್ಲಿ ಚೆಕ್ ಮಾಡಿದ್ರೆ ಅಂದರೆ 2 ಎಳೆ ಇದೆ, ಬಟ್ 40 ಗ್ರಾಮ್ ಇದೆ. ಲೆಂತು ಅಷ್ಟೇ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ. ಇಲ್ಲಿ ಹಾಕಿದಾಗ ತುಂಬ ದೊಡ್ಡದಾಗಿದೆ. ಬಟ್ ಅದನ್ನೇ ನಾವು ಹಾಕ್ಕೊಂಡು ನೋಡಿದ್ರೆ ನನಗನ್ಸಿಗೆ ಅದು ಲೆಂತು ತುಂಬ ಅಂದರೆ ತುಂಬ ಕಡಿಮೆ ಕಾಣಿಸ್ತಿತ್ತು. ಮತ್ತು ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಅದನ್ನು ನಾವು ಇದರಲ್ಲಿ ಹಾಕಿದಾಗ ನೋಡಿದಾಗಂತೂ
ತುಂಬ ದೊಡ್ಡದಾಗಿ ಕಾಣಿಸ್ತಿತ್ತು. ಮತ್ತು ಇದಕ್ಕೆ ಮೇಕಿಂಗ್ ಅಷ್ಟೇ, ಅಂದರೆ ವೇಸ್ಟೇಜ್ ಕೂಡ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಡಿಸೈನ್ ಇಲ್ಲ ಏನಿಲ್ಲ, ಜಸ್ಟ್ ಗುಂಡಿನಲ್ಲಿ ಮಾಡಿರೋದು. ವೇಸ್ಟೇಜ್ ಆಲ್ಮೋಸ್ಟ್ ಇದಕ್ಕೆ 17 to 18% ಹೇಳಿದ್ರು. ಅಂದರೆ ನಾನು ಹೇಳ್ದಂಗೆ ಈಗ ಗೋಲ್ಡ್ ಚಿಟ್ಸ್ ಏನಾರು ಗೋಲ್ಡ್ ಸ್ಕೀಮ್ ಏನಾರು ಹಾಕ್ಕೊಂಡಿತ್ತು ಅಂದರೆ ಜಸ್ಟ್ 3% GST ಕೊಟ್ಟು ಗೋಲ್ಡ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು, ಆ ಥರ ಇತ್ತು. ಬಟ್ ನನಗನ್ಸು ಇದು ವರ್ತ್ ಅಂತ ಅನ್ನಿಸ್ತಿಲ್ಲ. ಬಟ್ ನೋಡೋಕ್ಕೂ ಕತ್ತಿಗೆ ಹಾಕ್ಕೊಂಡ್ರು ಅಷ್ಟು ಲುಕ್ ಕಾಣಿಸ್ತಿಲ್ಲ, ಪ್ಲಸ್ ಜಾಸ್ತಿ ಹೈಟೂ ಕೂಡ ಕಾಣಿಸ್ತಾ ಇರಲಿಲ್ಲ ಅದು. ಇವತ್ತು ಗೋಲ್ಡ್ ರೇಟ್ ಅಂತ ಲಾಕ್ ಮಾಡ್ತೀವಿ ಈ 10,000ಗೆ, ಮತ್ತೆ ನೆಕ್ಸ್ಟ್ ಮಂತ್ 10,000 ಕಟ್ಟೆ, ಅವಾಗ ಗೋಲ್ಡ್ ರೇಟ್ ಅಂತ ಲಾಕ್ ಆಗುತ್ತೆ. ಎವ್ರಿ ಮಂತ್ ನಮಗೆ ಗೋಲ್ಡ್ ರೇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆದಂಗೆ ಮಂತ್ಲಿ ಗ್ರಾಮ್ಸ್ ಅಕ್ಯುಮೇಟ್ ಆಗ್ತಾ ಹೋಗುತ್ತೆ. ಆಫ್ಟರ್ 11 ಮಂತ್ಸ್ಗೆ ಎಷ್ಟು ಗೋಲ್ಡ್ ಬರುತ್ತೆ. ಇವಾಗ 12 ಗ್ರಾಮ್ಸ್ ಬಂದಿದೆ ಅಂದರೆ ಆ 12 ಗ್ರಾಮ್ಸ್ ತನಕ ಅಪ್ ಟು 18% ವೇಸ್ಟೇಜ್ ಬರಲ್ಲ, ಫುಲ್ ಝೀರೋ ಆಗುತ್ತೆ. ಅಂದರೆ ಇವಾಗ ಏನು ಗೋಲ್ಡ್ ಅಕ್ಯುಮುಲೇಟ್ ಆಗಿರುತ್ತೆ ಅಷ್ಟಕ್ಕೆಲ್ಲ ಫುಲ್ ಝೀರೋನೇ ವೇಸ್ಟೇಜ್ ಫುಲ್ ಝೀರೋ ಬರುತ್ತೆ. ಮೇಕಿಂಗ್ ಚಾರ್ಜಸ್ ನಮ್ಮಲ್ಲಿ ಬರಲ್ಲ. ಓಕೆ. ವ್ಯಾಲ್ಯೂ ಅಡಿಷನಲ್ ಚಾರ್ಜಸ್ಸು ಇವಾಗ 20% ಇದ್ದರೆ ಆಂಟಿಗೆಲ್ಲ 20 ಆ ಥರ ಬರುತ್ತೆ. 20% ಇದ್ದರೆ ಅಪ್ ಟು 18% ಇಲ್ಲಾಗುತ್ತೆ, 2% ನೀವು ಪೇ ಮಾಡ್ತಾರ ಬರುತ್ತೆ. ಇನ್ ಕೇಸ್ ಗೋಲ್ಡ್ ರೇಟ್ ಏನಾದರೂ ಕಮ್ಮಿ ಆಯ್ತಂದ್ರೆ, ಇವಾಗ ಮಂತ್ಲಿ ಗ್ರಾಮ್ಸ್ ಆಡಾಗಿರುತ್ತೆ, ಅವತ್ತು ಗೋಲ್ಡ್ ರೇಟಿಗೆ ನಿಮಗೆ 13 ಗ್ರಾಮ್ಸ್ ಬಂತಂದರೆ ನೀವು ಅದಕ್ಕಾದ್ರೂ ಹೋಗ್ಬೋದು. ಎರಡರಲ್ಲಿ ನೀವು ಯಾವುದೇ ಚೂಸ್ ಮಾಡಿದ್ರು ಅಪ್ ಟು 18% ವೇಸ್ಟೇಜ್ ಬರಲ್ಲ. GST ಮಾತ್ರ 3% ಕಟ್ಟೋ ಥರ ಬರುತ್ತೆ. ಏನು ಅಮೌಂಟ್ ಕಟ್ತೀರಾ ಅಮೌಂಟ್ ಮೇಲೆ 3% GST. ಸ್ಟೋನ್ ಏನಾದ್ರು ಇದ್ರೆ ಸ್ಟೋನ್ ಕಾಸ್ಟ್ ಪೇ ಮಾಡಬೇಕು. ಆನ್ಲೈನ್ ಪೇ ಆಪ್ಷನ್ ಇದೆ. GRT ಜ್ಯುವೆಲ್ಲರ್ಸ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಎವ್ರಿ ಮಂತ್ ನೀವು ಅದರಲ್ಲೇ ಕಟ್ಟಿದ್ದು ಇವಾಗ ನೀವು ಜಾಯಿನ್ ಮಾಡಿದ್ರೆ ನೆಕ್ಸ್ಟ್ ಮಂತಿಂದ ಆನ್ಲೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಸಿಲ್ವರು ಡೈಮಂಡು ಏನೇ ತೊಗೊಂಡ್ರೆ ಎಲ್ಲದಕ್ಕೂ ಬೆನಿಫಿಟ್ ಇರುತ್ತೆ. ಓಕೆ. ಇವಾಗ ನಾವು 1 ಮಂತ್ ಏನಾದರೂ ಮಿಸ್ ಮಾಡಿದ್ರೆ ಪೇಮೆಂಟ್ 1 ಮಂತ್ ಮಾಡಿದ್ರು 10 ಮಂತ್ ಅವ್ರು 11 ಮಂತ್ಗೆ ಅಪ್ ಟು 18% ವೇಸ್ಟೇಜ್ ಬರಲ್ಲ. ಇನ್ ಕೇಸ್ 6 ಮಂತ್ ಒಳಗಡೆ 6 ಮಂತಿಗೆ ಪೇ ಮಾಡಿದ್ರೆ 50% ಬೆನಿಫಿಟ್ ಬರುತ್ತೆ. 7 ಮಂತಿಗಾದ್ರೆ 60%, 8 ಮಂತಿಗಾದ್ರೆ 70%, ಆ ಥರ ಬರುತ್ತೆ. 9 ಮಂತಿಗಾದ್ರೆ ನಿಮಗೆ 80% ಬರುತ್ತೆ. ಸೊ 10th 11ಗಾದ್ರೆ ಅಪ್ ಟು 18% ಫುಲ್ ಝೀರೋ. ಇಲ್ಲಿ ಗೋಲ್ಡ್ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇವತ್ತಿನ ಗೋಲ್ಡ್ ಸ್ಕೀಮಲ್ಲಿ ಏನಪ್ಪ ಅವ್ರು ಆಫರ್ ಕೊಟ್ಟಿದ್ದಾರೆ ಅಂದರೆ, ನಾವೇನಾದ್ರು 10,000ಗೆ ಏನಾದ್ರು ಗೋಲ್ಡ್ ಸ್ಕೀಮ್ ನಾವು ಎವ್ರಿ ಮಂತ್ ಕಟ್ತೀವಿ ಅಂತ ಏನಾದ್ರು ತೊಗೊಂಡ್ರೆ ಅವರು 1,000 or 2,000 ರುಪೀಸ್ ವರ್ತ್ ಏನಾದರೂ ಗಿಫ್ಟ್ ಕೊಡ್ತಾರೆ. ಇಲ್ಲಾಂದರೆ ಸಿಲ್ವರ್ ಐಟಮಲ್ಲಿ ನಾವು ಏನಾದ್ರು ಸ್ವಲ್ಪ ತೊಗೋಬೋದು. ಆ ರೀತಿ ಆಫರ್ ಕೊಟ್ಟಿದ್ದಾರೆ ಇವತ್ತು. ಅಂದರೆ ಸಿಲ್ವರ್ ದೀಪ ಆಗಿರ್ಬೋದು, ಅಂದರೆ 2,000 ರುಪೀಸ್ ಒಳಗಡೆ ಏನು ಬರುತ್ತೆ ಆ ರೀತಿ ಏನಾದ್ರು ತೊಗೋಬೋದು. ಇಲ್ಲ ಮಿಕ್ಸಿ ಆಗಿರ್ಬೋದು, ಇಲ್ಲ ಎಷ್ಟೊಂದು ಅವರೇ ಕೊಟ್ಟಿದ್ದಾರೆ, ಒಂದು ಪೇಪರಲ್ಲಿ ಕೊಟ್ಟಿದ್ದಾರೆ ಏನೇನು ತೊಗೋಬೋದು ನಮ್ಗೆ ಇಷ್ಟ ಆಗಿರೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ನಕ್ಲೇಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ನಕ್ಲೇಸ್ ಬಂದು ನಾನು ಕಡಿಮೆ ಗ್ರಾಮ್ ಇದೆ ಅಂದ್ಕೊಂಡೆ. ಸರ್ ಇದು ಒಳಗಡೆ ಟೊಳ್ಳು ಅಂತಾರಲ್ಲ ಆ ಥರನೇ, ಇಲ್ಲ ಫುಲ್ ಚಿನ್ನನೇ? ಫುಲ್ ಗೋಲ್ಡ್ ಬರುತ್ತೆ. ಗೋಲ್ಡ್ ಬರುತ್ತೆ, ವಿತ್ ಒಳಗಡೆ ಕಂಬಿ ಇರುತ್ತೆ, ಗೋಲ್ಡ್ ಕಂಬಿ ಹಾಕಿರ್ತಾರೆ ಒಳಗಡೆನಾ? ಎಷ್ಟು ಗ್ರಾಮ್ ಇದೆ ಸರ್ ಇದು? 30 ಗ್ರಾಮ್ ಇದೆ. ಬಟ್ ಈ ಥರ ಮಣಿಗಳು ಬಂದಾಗ ಸ್ವಲ್ಪ ಕಡಿಮೆ ಗ್ರಾಮ್ ಬರುತ್ತಲ್ಲ, ಆ ಥರದ್ದಲ್ಲ? ಲೈಟ್ ವೇಟ್ ಅಲ್ಲ, ಆಲೋ ಟೈಪಲ್ಲಿ ಬರುತ್ತೆ. ಇದೆಲ್ಲ ಸಾಲಿಡ್ ಬರುತ್ತೆ. ಬಟ್ ಇದು ಗುಂಡು ಥರನೇ, ಒಳಗಡೆ ಏನು ಚಿನ್ನ ಇಲ್ಲ, ಮತ್ತು ಏನು ಅರ್ಗುನು ಆ ಥರ ಏನು ಹಾಕಿಲ್ಲ? ಆ ಥರ ಎಲ್ಲ ಏನು ಹಾಕಿಲ್ಲ. ಇದು ಕೊಡಿ ಸರ್ ಒಂದು ನಿಮಿಷ. ಇದಕ್ಕೆ ನಾವು ಇದು ಕಟ್ಕೊಂಡ್ರೆ ಮೇಕಿಂಗ್ ಕಂಪ್ಲೀಟ್ ಝೀರೋನಾ? ಈ ಥರದ್ದು ತೊಗೋಬೋದಾ? ಏನು ಬೇಕಾದರೂ ತೊಗೋಬೋದು. ಇದಂತ ಇಲ್ಲ, ನೀವೇನು ಫುಲ್ ಮೇಕಿಂಗ್ ಝೀರೋ. 18%ವರೆಗೂ ಝೀರೋ ಆಗುತ್ತೆ ಮ್ಯಾಮ್. 18 ಮೇಲಿದ್ರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಪೇ ಮಾಡೋ ಥರ ಬರುತ್ತೆ. ನಾನು ನಾರ್ಮಲ್ ಜ್ಯುವೆಲರಿ ಶಾಪಲ್ಲಿ ನೋಡ್ತಿದ್ನಲ್ಲ, ಈ ಥರದ್ದೆಲ್ಲ ಬಂದುಬಿಟ್ಟು ಮಣಿಗಳು ಬಂದುಬಿಟ್ಟು ಒಂದು ಗ್ರಾಮ್ಗೆ 3-4 ಮಣಿಗಳು ಬರುತ್ತೆ. ಆ ರೀತಿ ಅಂದ್ಕೊಂಡು ನಾನು ಕೇಳಿದ್ದಿದ್ದನ್ನು. ಬಟ್ ಇದು ಬಂದು ಅದು ಆಲ್ಮೋಸ್ಟ್ 40 ಗ್ರಾಮ್ ಹೇಳಿದ್ರು. ಇದು ಯಾವ ರೀತಿ ಮಣಿ ಅಂತ ನನಗೆ ಗೊತ್ತಿಲ್ಲ. 40 ಗ್ರಾಮ್ ಬರುತ್ತೆ ಇದು ಕಂಪ್ಲೀಟ್ ಚೈನ್ ಅಂತ. 3% GST ಪೇ ಮಾಡಬೇಕು. ಈಗ ಇದು ಈ ಪ್ರಾಡಕ್ಟ್ಗೆ ಬಂದು ನಿಮಗೆ ಒಂದು 20% ವೇಸ್ಟೇಜ್ ಇದೆ ಅಂದರೆ ಅದೇ 18% ಹೋಗುತ್ತೆ. 18 ಲೆಸ್ ಮಾಡ್ತೀನಿ, ರಿಮೈನಿಂಗ್ 2% ನೀವು ಪೇ ಮಾಡಬೇಕಾಗುತ್ತೆ. ಈಗ ಎಷ್ಟಿರ್ಬೋದು ಇದಕ್ಕೆ ವೇಸ್ಟೇಜು? ಇದಕ್ಕೆ ಬಂದು 16.4% ಬರುತ್ತೆ. 16 ಅಂದರೆ ಒಳಗಡೆನೇ ಬರುತ್ತೆ. ಹೌದು, 18 ಒಳಗಡೆನೇ ಬರುತ್ತೆ. ಮಿರರ್
ಇದು ನೋಡಿದ್ರೆ ನಕ್ಲೆಸ್ ಥರ ಕಾಣಿಸ್ತಾ ಇದೆ, ಬಟ್ ಇದಕ್ಕೆ 40 ಗ್ರಾಮ್ ಅಂತ ಹೇಳಿದ್ರು. ನಾನು ಈ ರೀತಿ ಚೈನ್ ಏನಕ್ಕೆ ನೋಡಿದೆ ಅಂತಂದರೆ, ನಾನು ನಾರ್ಮಲ್ ಜ್ಯುವೆಲರಿ ಶಾಪ್ಗೆ ಹೋಗ್ತಿದ್ದಲ್ಲ, ಆ ಶಾಪಲ್ಲಿ ಈ ಥರದ್ದು ರೆಡಿ ಮಣಿಗಳೆಲ್ಲ ನೋಡಿರ್ತಿದ್ದೆ. ಆದರೆ ಅದು ಮಣಿ ಮೇಲೆ ಡಿಪೆಂಡ್ ಆಗುತ್ತೆ. ಮಣಿ ಏನಾದ್ರು ಚಿಕ್ಕದಿತ್ತು ಅಂದರೆ 1 ಗ್ರಾಮ್ಗೆ 4 ಮಣಿ ಬರ್ತಾಯಿತ್ತು. ಸ್ವಲ್ಪ ದೊಡ್ಡದಿತ್ತು ಅಂತಂದರೆ 2-3 ಮಣಿ ಆ ಥರ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಏನು ಚೆಕ್ ಮಾಡಿದೆ. ಬಟ್ ಇವ್ರು ನೋಡಿದ್ರೆ 40 ಗ್ರಾಮ್ ಅಂತ ಹೇಳಿದ್ರು. ಬಟ್ ಅದು ನನಗೆ ವರ್ತ್ ಅಂತಲೂ ಅನ್ನಿಸ್ತಿಲ್ಲ 40 ಗ್ರಾಮ್ಗೆ. ಮತ್ತು ಈ ನೆಕ್ಲೆಸ್ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು ಡಿಸೈನು ಆಗಲಿ ತುಂಬ ಚೆನ್ನಾಗಿದೆ. ಮತ್ತು ಇದು ಆ್ಯಂಟಿಕ್ ಪೀಸು. ಮತ್ತು ಇದೊಂದು ನಾವು ಯಾವುದಕ್ಕೆ ಸ್ಯಾರಿ ಹಾಕ್ಕೊಂಡ್ರು ಸಾಕು, ಇದೊಂದು ಹಾಕ್ಕೊಂಡ್ರೆ ಸಾಕು, ತುಂಬ ಡಿಸೈನ್ ಮತ್ತು ಅಲ್ಟಿಮೇಟ್ ಡಿಸೈನ್ ಇದೆ ಇದು ಮಾತ್ರ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು 51 ಗ್ರಾಮ್ ಇದೆ ಅಂತೆ. ಇದು 51 ಗ್ರಾಮ್ ಇದೆ. ಮತ್ತು ಮೇಕಿಂಗ್ ಬಂದು 24 ಹೇಳಿದ್ರು. ಇದಕ್ಕೆ ಮೇಕಿಂಗು 24 ಹೇಳಿದ್ರು. ಬಟ್ ನಾನು ಕೇಳಿದೆ ಇದೇ ಡಿಸೈನಲ್ಲಿ ಸ್ವಲ್ಪ ಕಡಿಮೆ ಗ್ರಾಮ್ಗೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ. ಕಡಿಮೆ ಗ್ರಾಮ್ ಹೋಯ್ತು ಅಂದರೆ ಒಂದು ಲೇಯರ್ ಕಡಿಮೆ ಆಗುತ್ತೆ, ಆವಾಗ ಈ ರೀತಿ ಡಿಸೈನ್ ಬರಲ್ಲ, ಅದು ಡಿಸೈನೇ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು. ಬೇಕಾದ್ರೆ ಡಾಲರಲ್ಲಿ ನೀವೇನಾದ್ರು ಚೇಂಜಸ್ ಮಾಡ್ಕೋಬೋದು. ಬಟ್ ಅದನ್ನು ಅಷ್ಟು ಕಡಿಮೆನಲ್ಲಿ ಮಾಡೋಕ್ಕಾಗಲ್ಲ. ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 5 ಗ್ರಾಮ್ ಹೆಚ್ಚು ಕಡಿಮೆ ಮಾಡ್ಬೋದು ಅಷ್ಟೇ. ಇಲ್ಲಾಂದರೆ ನೀವು ಈಗ ಇಷ್ಟಪಡ್ತಿರೋ ಡಿಸೈನೇ ಹೋಗ್ಬಿಡುತ್ತೆ. 50 ಗ್ರಾಮ್ ಏನಿದೆ ಇದು, ಈ 50 ಗ್ರಾಮ್ ಮಾಡ್ಕೊತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಇದಂತೂ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಅಂದರೆ ಇಷ್ಟ ಆಯಿತು ಡಿಸೈನ್ ಬಂದುಬಿಟ್ಟು. ಇದನ್ನು ಹಾಕ್ಕೊಂಡಾಗಲೂ ಅಷ್ಟೇ ಫುಲ್ ಕತ್ತೆಲ್ಲ ಫುಲ್ ಕವರ್ ಆಗುತ್ತೆ, ಆ ರೀತಿ ಇದೆ. ಸ್ಯಾರಿ ಹಾಕ್ಕೊಂಡಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಏನೋ ಗೊತ್ತಿಲ್ಲ, ಈ ಚೈನ್ ನನಗೆ ತುಂಬ ಇಷ್ಟ ಆಗೋಯಿತು. ಅದಕ್ಕೋಸ್ಕರ ನೋಡೋಣ ನೆಕ್ಸ್ಟ್ ಏನಾದರೂ ಗೋಲ್ಡ್ ಚಿಟ್ಸ್ ಹಾಕ್ಬಿಟ್ಟು ಈ ರೀತಿ ತೊಗೋಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೆ. ಬೇಕಂದರೆ ಈ ರೀತಿನೂ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ನಾವು ಗೋಲ್ಡ್ ಚಿಟ್ಸ್ ಹಾಕಿ ಅದು 11 ಮಂತ್ಸ್ ಕಂಪ್ಲೀಟಾಗಿ ನಾವು ತೊಗೊಳ್ಳೋ ಟೈಮಲ್ಲಿ ಈ ಡಿಸೈನ್ ಮತ್ತೆ ಇರಲ್ಲ ಅಲ್ವಾ. ಬೇಕಾದರೆ ಈ ರೀತಿ ಫೋಟೋ ತೊಗೊಂಡಿರಿ, ಮತ್ತು ಬೇಕಂದರೆ ನಿಮ್ಮದು ಗೋಲ್ಡ್ ಚಿಟ್ಸ್ ಕಂಪ್ಲೀಟ್ ಆದಮೇಲೆ ಇದೇ ರೀತಿ ಡಿಸೈನ್ನ ಮಾಡಿಸ್ಕೋಬೋದು ಅಂತ ಹೇಳಿದ್ರು. ಮತ್ತು ಗೋಲ್ಡ್ ಸ್ಕೀಮಲ್ಲಿ ಬಂದುಬಿಟ್ಟು 18% ಲೆಸ್ ಆಗುತ್ತಲ್ವ, ಇದು ಬಂದು 24 ಹೇಳಿದ್ರು. ಸ್ಕೀಮಲ್ಲಿ ತೊಗೋತು ಅಂದರೆ ತುಂಬ ಬೆನಿಫಿಟ್ ಇದೆ. ಎಸ್ಪೆಷಲಿ ಇದಕ್ಕೆ 24 ವೇಸ್ಟೇಜ್ ಇರೋದ್ರಿಂದ, ಅವ್ರು 18% ವೇಸ್ಟೇಜ್ ಬಿಡೋದ್ರಿಂದ ನಾವು ಜಸ್ಟ್ 6% ವೇಸ್ಟೇಜ್ ಪ್ಲಸ್ 3% GST ಕೊಟ್ಟು ತೊಗೋಬೋದು. ಬಟ್ ನಾವು ವೇಸ್ಟೇಜ್ನ ಅವ್ರು ಎಷ್ಟು ಹೇಳಿದಾರೆ ಅಷ್ಟಕ್ಕೆ ಒಪ್ಕೋಬೇಕು ಅಂತಲೂ ಇಲ್ಲ. ಅಲ್ಲಿ ಮ್ಯಾನೇಜರ್ ಇರ್ತಾರಲ್ಲ, ಅವ್ರ ಹತ್ರ ಮಾತಾಡಿ ನಾವು ವೇಸ್ಟೇಜ್ನ ಕಡಿಮೆನೂ ಮಾಡಿಸ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಒಂದು ಸ್ಕೀಮಲ್ಲಿ ತೊಗೊಂಡಾಗ ಅದಕ್ಕೆ ಅವರು 25 ಹೇಳಿದರು, ನಾನು ಅದನ್ನು 23 ಮಾಡಿಸ್ದೆ. ಜಸ್ಟ್ 5% ವೇಸ್ಟೇಜ್ ಕೊಟ್ಟು 3% GST ಮೇಲೆ ಅದನ್ನು ನಾನು ತೊಗೊಂಡಿದ್ದು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿ ನಾರ್ಮಲ್ ಶಾಪಲ್ಲಿ, ಅಂದರೆ ಚಿಕ್ಕಪೇಟೆನಲ್ಲಿ ನಾರ್ಮಲ್ ಶಾಪ್ ಇದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಾನು 120 ಗ್ರಾಮ್ ಒಂದೇ ಟೈಮ್ ತೊಗೊಂಬಂದಿದ್ದೆ. ಆವಾಗ ಅದು ಆಫರ್ ಇತ್ತು. ಯಾವ ರೀತಿ ಆಫರ್ ಅಂತಂದರೆ 0 ಮೇಕಿಂಗ್ 0 ವೇಸ್ಟೇಜ್, ಬರೀ 3% GST ಕೊಡಬೇಕಂತ. ಆ ರೀತಿಯಲ್ಲಿ ನಾನು 120 ಗ್ರಾಮ್ ತೊಗೊಂಬಂದಿದ್ದೆ. ಇಲ್ಲಿ ಯಾವುದೇ ರೀತಿ ನಾನು ಚೈನ್ ಇಷ್ಟ ಆಗದೆ ಇದ್ರಿಂದ ನೆಕ್ಸ್ಟು ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಇದ್ದೀನಿ. ಅದು ಶಾಪ್ ಆಗಿರ್ಬೋದು, ಚಿಕ್ಕಪೇಟೆನಲ್ಲಿ ಎಲ್ಲಿ ಬರುತ್ತೆ ಅದು ಅಂತ ಹೇಳ್ಬಿಟ್ಟು ನಿಮಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕೆ ಅಂತಂದರೆ ಅವ್ರಿಗೆ ಆವಾಗವಾಗ ಈ ರೀತಿ ಆಫರ್ ಕೊಡ್ತಾ ಇರ್ತಾರೆ. 3% GST ಪೇ ಮಾಡಿ ಅವತ್ತಿನ ಗೋಲ್ಡ್ ರೇಟ್ಗೆ ನಾವು ಏನು ಬೇಕಾದ್ರೂ ತೊಗೋಬೋದು. ವೇಸ್ಟೇಜ್ 0 ಮೇಕಿಂಗ್ 0 ಇರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ. ಇವಾಗ ಅಟ್ ಪ್ರೆಸೆಂಟ್ ಗೋಲ್ಡ್ ರೇಟು ಏನಾದ್ರು ಕಡಿಮೆ ಇತ್ತು ಅಂದರೆ, ಮೊದಲಿನ ರೇಟ್ ಏನಾದ್ರು ಇತ್ತು ಅಂತಂದಿದ್ರೆ ಡೆಫಿನೆಟಾಗಿ ಅದನ್ನು ನಾನು ತೊಗೊಂಡ್ಬಿಡ್ತಾಯಿದ್ದೆ. ಯಾಕೆಂದರೆ ಎಷ್ಟೊಂದು ಒಡವೆಗಳು ನಾನು ಅದೇ ರೀತಿ ತೊಗೊಂಡಿರೋದಂದರೆ ಬಿಫೋರ್. ಇವಾಗಲ್ಲ. ಗೋಲ್ಡ್ ರೇಟ್ ಯಾವಾಗ 7,000, 8,000, 9,000 ತನಕ ನಾನು ಪರ್ಚೇಸ್ ಮಾಡಿದ್ದೀನಿ ಗೋಲ್ಡು. ಆವಾಗೆಲ್ಲ ನಾನು ನೋಡೋಕ್ಕೆ ಹೋಗೋದೇನಾದ್ರು ಇಷ್ಟ ಆಯಿತು ಅಂತಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಆವಾಗಲೇ ತೊಗೊಂಡ್ಬಿಡ್ತಾಯಿದ್ದೆ. ಇಲ್ಲಾಂದರೆ ಇನ್ನು ರಿಮೈನಿಂಗ್ ಅಮೌಂಟ್ ಚಿಟ್ಸ್ ಅಮೌಂಟಲ್ಲಿ ಆಗಿರ್ಬೋದು ಅಡ್ಜಸ್ಟ್ ಮಾಡಿ ಕೊಟ್ಟು ಆ ರೀತಿ ತೊಗೋತಾಯಿದ್ದೆ. ಬಟ್ ಇವತ್ತಿನ ಗೋಲ್ಡ್ ರೇಟಲ್ಲಿ ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ 50 ಗ್ರಾಮ್ಗೆ ನಾನು ನೋಡಿದ್ನಲ್ಲ ನೆಕ್ಲೆಸ್, ಆ ನೆಕ್ಲೆಸ್ಗೆ ಆಲ್ಮೋಸ್ಟ್ 8.5 ಲಕ್ಷ ಹೇಳಿದ್ರು. ಈ ರೀತಿ ಇವಾಗೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನನಗೆ ಯಾವುದೋ ಅಷ್ಟು ಚೈನ್ ಆಗಲಿ ಅದು ಇಷ್ಟ ಆಗಿಲ್ಲ. ಇಷ್ಟ ಆಗಿದೆ ಒಂದು ನೆಕ್ಲೆಸ್ಸು. ಆ ನೆಕ್ಲೆಸ್ನ ನಾನು ಗೋಲ್ಡ್ ಚೀಟಿ ಹಾಕಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ರಿಮೈನಿಂಗ್ ನಾವು ನೋಡೋಕೆ ಬಂದಿದ್ದು ಏನು ಗೋಲ್ಡ್ ಚೈನ್ ಮತ್ತು ಒಂದು ಜುಮ್ಕ, ಅದನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡಲಿಲ್ಲ. ಅದನ್ನು ಬಂದು ಚಿಕ್ಕಪೇಟೆನಲ್ಲಿ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಆ ಚಿಕ್ಕಪೇಟೆನಲ್ಲಿ ಹೇಳಿದ್ನಲ್ಲ 0 ಮೇಕಿಂಗ್ 0 ವೇಸ್ಟೇಜ್. ಇವಾಗ ಏನು ಆಫರ್ ಇದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಆಫರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಚಿಕ್ಕಪೇಟೆನಲ್ಲಿ ಗೋಲ್ಡ್ ಪರ್ಚೇಸ್ ಲಾಗ್ ಹಾಕ್ತೀನಿ. ಓಕೆ, ಇವಾಗ ಬಂದುಬಿಟ್ಟು ಇನ್ನೊಂದು ಬಂದುಬಿಟ್ಟು ಇಲ್ಲಿ ಸಿಲ್ವರ್ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಅಲ್ಲಿ ಸಿಲ್ವರ್ ಬರುತ್ತೆ. ನಾನು ಸಿಲ್ವರ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದುಬಿಟ್ಟು ಈ ಥರದೊಂದು ಬಿಂದಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆರ್ಡ್ರ್ ಮಾಡಿದ್ದೆ. ನಾನು ಆರ್ಡ್ರ್ ಮಾಡಿದಾಗ 158 ರುಪೀಸ್ ಇತ್ತು ಪರ್ ಗ್ರಾಮ್.
ಸೊ ಆರ್ಡ್ರ್ ಮಾಡಿ ಬಂದಿದ್ದೆ, ಅವರು ಮಾಡಿಕೊಡ್ತೀನಿ ಅಂತ ಹೇಳಿದರು 1 kgಗೆ. ಬಟ್ ನಾನೇನು ನನಗೆ ಅದೇ ಜಾಸ್ತಿ ಅನ್ನಿಸ್ತು ಆವಾಗಿನ ರೇಟಿಗೆ ಅದು ನನಗೆ ತುಂಬ ಜಾಸ್ತಿ ಅನ್ನಿಸ್ತು, ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಬಟ್ ಇವಾಗ ನೋಡಿದ್ರೆ ನಿಮಗೆ ಗೊತ್ತಿದೆಯಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಇವಾಗ ಮತ್ತೆ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಬಟ್ ಅವಾಗೇ ತೊಗೊಂಡಿದ್ರೆ ಅಟ್ಲೀಸ್ಟ್ ನಾನು 1 ಲಕ್ಷದವರೆಗೂ ಉಳಿಸ್ಬೋದಿತ್ತು. ಬಟ್ ಅದೊಂದು ಮಿಸ್ಟೇಕ್ ನಾನು ಮಾಡಿದ್ದು. ಇವಾಗ ಅದನ್ನು ಮತ್ತೆ ಪರ್ಚೇಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ ನೋಡಿದ್ರೆ 258 ಇದೆ ಪರ್ ಗ್ರಾಮ್ ಬಂದುಬಿಟ್ಟು. ನೋಡಿ ಇದೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಇದು ಒಂದೊಂದು ಚೈನೇ ಆಲ್ಮೋಸ್ಟ್ 200 ಗ್ರಾಮ್ 300 ಗ್ರಾಮ್ ಬರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಹೆವಿ ವೆಯ್ಟ್ ಇರೋದು ಯಾರು ಪರ್ಚೇಸ್ ಮಾಡ್ತಾರೆ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಚಿಕ್ಕಪೇಟೆನಲ್ಲಿ ನಾನು ಏನು ಪರ್ಚೇಸ್ ಮಾಡ್ತೀನಿ, ಗೋಲ್ಡ್ ಮತ್ತು ಆ ಶಾಪ್ ಡೀಟೇಲ್ಸ್ ಮತ್ತು ಶಾಪಲ್ಲಿ ಏನು ವೇಸ್ಟೇಜ್, ಏನು ಮೇಕಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನೋಡಿದ್ದೀನಿ ತುಂಬ ಜನ ಶಾಪಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಪ್ಲಸ್ ರಿವ್ಯೂನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಆ ಶಾಪ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಎವ್ರಿವನ್.